ಸಮಗ್ರ ಸಮಾಚಾರ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ನವ್ಯ ಇಡಕಟ್ಟೆ. ವೀಕ್ಷಕರೇ, ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಎಲ್ಲ ಅಭ್ಯರ್ಥಿಗಳು ಕೂಡ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರಳಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿಗೆ ನಿಮಗೆ ಅಭಿನಂದನೆಗಳು. ಬಿಜೆಪಿ ಗೆದ್ದುಕೊಳ್ತಿದೆ. ಸೊ ಹೇಗೆ ಕರೀತಾ ಇದೆ ನಿಮ್ಮ ಪ್ರಚಾರ ಕಾರ್ಯ ಎಲ್ಲ? ಒಳ್ಳೆ ರೀತಿಯಲ್ಲಿ ಪಿಂಚಣಿ ನಡೆಸಿದೆ. ಕಾರ್ಯಕರ್ತರನ್ನ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಮೇಡಮ್, ನಿಮ್ಮಂತಹ ಸಾಮಾನ್ಯ ಕಾರ್ಯಕರ್ತೆಯನ್ನ ಗುರುತಿಸಿ ಹೈಕಮಾಂಡ್ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಸೊ ಈ ವಿಷಯ ನಿಮಗೆ ಟಿವಿ ಮೂಲಕ ಗೊತ್ತಾಯ್ತು ಅಂತ ಈಗಿಂದ ಹೇಳಿದ್ರಿ. ಸೊ ಆ ಕ್ಷಣಕ್ಕೆ ನಿಮ್ಮ ರೆಸ್ಪಾನ್ಸ್ ಹೇಗಿತ್ತು? ಓಕೆ, ನನ್ಗೆ ಟಿಕೆಟ್ ಅಂತ ಕನ್ಫರ್ಮ್ ಆದಾಗ ತಲೆಯಲ್ಲಿ ಏನು ಓದ್ತಾ ಇತ್ತು? ಯಾರಿಗೆ ಕಾಲ್ ಮಾಡಿದ್ರಿ ಆ ಸಂದರ್ಭದಲ್ಲಿ? ಯಾರಿಗೂ ಕಾಲ್ ಮಾಡಿಲ್ಲ. ಆ ಸಂದರ್ಭದಲ್ಲಿ ಏನೇನು ಬೇಕಂತಲೇ ಗೊತ್ತಾಗಿಲ್ಲ. ಹಂಗೆ ಸಡನ್ ಆಗಿ ಒಂದು ನ್ಯೂಸಲ್ಲಿ ಬಂದಿದೆ. ನ್ಯೂಸ್ ಬಂದದ್ದು ಮತ್ತೆ ಕನ್ಫರ್ಮ್ ಮಾಡಲಿಕ್ಕೆ ನನಗೆ ಯಾರಿಗೆ ನಾನು ಫೋನ್ ಮಾಡಿದೆ. ನನಗೆ ಫೋನ್ ಬಂದು ಅಭಿನಂದನೆ ಏನೋ ಅಂತ ಗೊತ್ತಿತ್ತು. ಸೊ ಇವಾಗ ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ? ಯಾಕಂದ್ರೆ ಹೆಚ್ಚಿನವರಿಗೆ ಭಾಗೀರಥಿ ಮುರಳಿ ಈ ಹಿಂದೆ ಕೆಲವರಿಗೆ ಗೊತ್ತಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ರು ಅಂತ. ಬಿಜೆಪಿ ಟಿಕೆಟ್ ದೊಡ್ಡದಿದೆ ಅಂತ ಗೊತ್ತಾದ್ಮೇಲೆ ಒಂದಷ್ಟು ಜನರಿಗೆ ನಿಮ್ಮ ಪರಿಚಯ ಆಗಿರ್ಬೋದು. ಸೊ ಹೇಗಿದೆ ನಿಮಗೆ ರೆಸ್ಪಾನ್ಸ್? ಹೇಗೆ ಸಿಗ್ತಾ ಇದೆ? ಗ್ರಾಮಸ್ಥರಿಗೆ ಭೇಟಿ ಕೊಡ್ತಾ ಇದ್ದೀವಿ, ಮತ್ತೆ ಯಾಚನೆ ಮಾಡುವಂತ ಸಂದರ್ಭ ಈ ಜನರು ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಚುನಾವಣೆ ಇರುವಾಗ ಎಲ್ಲರೂ ಸಿದ್ಧತೆ ಮೊದಲೇ ಮಾಡಿಕೊಂಡಿದ್ದೇವೆ. ಅದು ಕಾರಣ ಅಭ್ಯರ್ಥಿ ಬೇರೆ ಆದರೂ ನಮ್ಮ ಪಕ್ಷದಲ್ಲಿ ಅದು ಅಭ್ಯರ್ಥಿಯನ್ನು ನೋಡಿ ಏನು ಕೆಲಸ ಮಾಡಿದರೆ ಪಕ್ಷವನ್ನು ನೋಡಿ ಕೆಲಸ ಮಾಡುವಂಥದ್ದು. ಒಂದಟನೆ ಮತ್ತು ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡುತ್ತಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ. ನೀವು ಈ ಹಿಂದೆ ಕೂಡ ಬಿಜೆಪಿ ಪಕ್ಷದಲ್ಲಿ RSS ಅಲ್ಲಿ ಕಾರ್ಯಶಕ್ತಿಯಾಗಿ ಕೆಲಸ ಮಾಡಿದವರು, ಸಾಕಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು, ಇದೆಲ್ಲ ನಿಮಗೆ ಈ ಒಂದು ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ನಿಸುತ್ತೆ? ಶಾಸಕೀಯ ಕ್ರಮಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಅದರಲ್ಲಿ ನಾನು ಒಂದಷ್ಟು ಜನರಲ್ಲಿ ಬರುತ್ತೆ ಎಲ್ಲ ಕಡೆ ನಾನು ಶಾಸಕೀಯ ಸಮಿತಿಯ ಪಥಸಂಚಲನ ಇರ್ಬೋದು ಅಥವಾ ಅಭ್ಯಾಸ ವರ್ಗ ಇರ್ಬೋದು, ಈರುವ ಚಟುವಟಿಕೆಯಲ್ಲಿ ಎಲ್ಲ ಕಡೆ ಹಿಂದೆ ಇರ್ಬೋದು, ಬೆಂಗಳೂರು ಬೆಂಗಳೂರಿಗೆ ಕರೆದು ಹೋಗ್ತಿದ್ದೆ. ಅದಕ್ಕೆ ನನಗೆ ಅದು ಸ್ವಲ್ಪ ಜಾಸ್ತಿ ಅದರ ನಾನು ನನ್ನ ಬಗ್ಗೆ ರೆಸ್ಪಾನ್ಸ್ ಇರ್ಬೋದು ಮತ್ತೆ ಅನ್ನೋ ಭರವಸೆ ಇದೆ. ಇನ್ನೊಂದು, ಸುಮಾರು ಟಿಕೆಟ್ ಘೋಷಣೆ ಆಗುವ ಮುಂಚೆ ನಿಮ್ಮ ದಿನಚರಿ ಬೇರೆ ಇತ್ತು. ಭಾಗೀರಥಿ ಅವರು ಬೆಳಗ್ಗೆ ಇರ್ತಾ ಇದ್ರು, ಮನೆಯಲ್ಲಿ ಹತ್ತಿ ಕೆಲಸನ ಅಥವಾ ಅಡುಗೆನ ಇನ್ನೇನೋ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಟಿಕೆಟ್ ಅನೌನ್ಸ್ ಆದ ನೆಕ್ಸ್ಟ್ ದಿನದಿಂದಲೇ ನಿಮ್ಮ ದಿನಚರಿ ಫುಲ್ ಚೇಂಜ್ ಆಗಿದೆ. ಸೊ ಏನೆಲ್ಲ ಚೇಂಜಸ್ ಆಗಿದೆ? ನೀವು ಹೇಗೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದೀಯಾ ಅಂತ? ದಿನಚರಿ ಅದೇ ರೀತಿ ನಡೀತದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು, ಅದನ್ನು ಮಾಡಿ ಮತ್ತೆ ಈಗ ಅಡಿಗೆ ಕೋಣೆಗೆ ಸ್ವಲ್ಪ ಹೋಗೋದು. ಜನ ಬರ್ತಾ ಇರ್ತಾರೆ, ಅವರನ್ನು ಮಾತಾಡಿಸ್ಕೊಂಡು ಅವರೊಟ್ಟಿಗೆ ಇರುವ ಥರ ಅಡಿಗೆ ರೂಮಿಗೆ ಹೋಗೋದು ಸ್ವಲ್ಪ ಬೇಕಾಗ್ತದೆ. ಇವಾಗ ಸುಳ್ಯದ ಬಿಜೆಪಿ ಟಿಕೆಟ್ ನಿಮ್ಗೆ ಸಿಕ್ಕಿದೆ, ಪ್ರಚಾರಕರು ಬರ್ತಡೆಯಲ್ಲಿ ಹರಿತಾ ಇದೆ. ಸೊ ಸುಳ್ಯದಲ್ಲಿ ಗ್ರೀವ್ ಓಡ್ದಾಗೆ ಈ ಹಿಂದೆ ಕೂಡ ನೀವು ನೋಡಿರ್ತೀರ, ಈ ಹಿಂದಿನ ಶಾಸಕರು ಒಂದಷ್ಟು ಅಭಿವೃದ್ಧಿ ಮಾಡಿದ್ರು, ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಅವರಿಗೆ ಸಮಯ ಅವಕಾಶದ ಕೊರತೆಯಿಂದ ಇರ್ಬೋದು ಅಥವಾ ಯಾವುದೋ ಕಾರಣದಿಂದ ಆಗಿಲ್ಲ. ಸೊ ಸುಳ್ಯದಲ್ಲಿ ನಾನೊಂದನ್ನ ಪರ್ಟಿಕ್ಯುಲರ್ ಆಗಿ ಇವುಗಳನ್ನೆಲ್ಲ ನೀವು ಬದಲಾವಣೆ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾವ್ದು ಇರ್ತಾ ಇದೆ? ಯಾವ್ದನ್ನೆಲ್ಲ ನಾನು ಚೇಂಜ್ ಮಾಡಬೇಕು, ಇಂಥ ಕೆಲಸ ಸುಳ್ಯದಲ್ಲಿ ಆಗ್ಬೇಕು ಅಂತ? ಬದಲಾವಣೆ ಅಂತೇನಿಲ್ಲ, ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಬದಲಾವಣೆ ಏನಾದರೂ ಒಂದು ಸುಳ್ಯದಲ್ಲಿ ಯೋಚನೆ ಇದ್ದರೆ ಎಲ್ಲ ಹಿರಿಯರು ಸಂಘಟನೆ ಹಿರಿಯರನ್ನು ಕುರಿಸಿ ಒಂದಷ್ಟು ಚಿಂತಕರನ್ನು ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮುಂಜುವರೆಯನ್ನು ತರಿಸಿ ಒಂದು ರೀತಿಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿ ಮಾಡುವ. ಈಗ ಸಾಕಷ್ಟು ಗ್ರಾಮಗಳಿಗೆ ನೀವು ಭೇಟಿ ಕೊಡ್ತಾ ಇದ್ದೀರಾ. ಸುಳ್ಯ ತಾಲೂಕು ಹೆಚ್ಚು ಅಭಿವೃದ್ಧಿ ಹೊಂದಿದ್ರು ಕೂಡ ಕೆಲವೊಂದು ಗ್ರಾಮಗಳು ಕುಗ್ರಾಮಗಳಾಗಿ ಉಳ್ಕೊಂಡಿದೆ. ಅಂದ್ರೆ ಕೆಲವೊಂದು ಕುಗ್ರಾಮಗಳಲ್ಲಿ ಮತದಾನ ಬಹಿಷ್ಕಾರದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಳೆಗಾಲ ಬಂದ್ರೆ ಅವರಿಗೆ ಸಂಪರ್ಕ ಸೇತುವೆಗಳಿಲ್ಲ, ವಿದ್ಯುತ್ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಬದುಕುವುದೇ ಕಷ್ಟ ಆಗಿದೆ. ಹಾಗಾಗಿ ಈ ಒಂದು ಓಟಿಂದ ನಮಗೆ ಲಾಭ, ಯಾರೇ ಅಭ್ಯರ್ಥಿ ಬಂದ್ರು ನಮ್ಮ ಸಮಸ್ಯೆ ಬಗೆಹರಿಯಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಅಂಥವ್ರಿಗೆ ನೀವೇನು ಭರವಸೆ ಕೊಡ್ತೀರಿ? ಏನ್ ಬದಲಾವಣೆ ಮಾಡ್ತೀರಿ? ಈ ಸಲ ಅಂದರೆ ಒಂದು ಹಿಂದೆ ಸರ್ಕಾರ ನಮ್ಮ MLA ಇದ್ರೂ ಕೂಡ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಇದೆ. ಅದಕ್ಕೆ ಸ್ವಲ್ಪ ಕೆಲಸಗಳು ಕುಂಠಿತಾಗಿರ್ಬೋದು. ಈಗ ನಮ್ಮದು ಈ ಸಲ ರಾಜ್ಯದಲ್ಲಿ ಸರ್ಕಾರ ಹೋಗ್ತೀವಿ, ಕೇಂದ್ರದಲ್ಲಿ ಸರ್ಕಾರ ಇದೆ, ಜೊತೆಗೂಡಿ ಡಬಲ್ ಇಂಜಿನ್ ಅಂತ ಏನು ಹೇಳ್ತಿದ್ರೆ ಅದು ಒಟ್ಟಿಗೆ ಸೇರಿ
ಈ ಒಂದು ಎಲ್ಲ ಪರಿಹಾರಗಳನ್ನು ಪರಿಹರಿಸುವುದು ಸಹ ತಕ್ಕ ಮಟ್ಟಿಗೆ ಸಹಾಯ. ಇನ್ನು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಮತ್ತು ಪ್ರಚಾರ ಮಾಡೋದಕ್ಕೆ ಎಐಸಿಸಿ ಅಧ್ಯಕ್ಷರು ಸುಳ್ಯಕ್ಕೆ ಬಂದಿದ್ದು ಭರ್ಜರಿ ಸಮಾವೇಶ ಕೂಡ ನಡೆಯಿತು. ಸೊ ಬಿಜೆಪಿಯಿಂದ ಯಾರಾದರೂ ರಾಷ್ಟ್ರೀಯ ಮಟ್ಟದ ನಾಯಕರು ಬರ್ತಾರಾ ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನಮ್ಮ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅಂತಲ್ಲ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಒಟ್ಟಾಗಿ ಪ್ರಚಾರ ಮಾಡಲಿಕ್ಕೆ ಅಂತ ನರೇಂದ್ರ ಮೋದಿ ಅವರು ಸಾಸಿಗೆ ನೋಡಕ್ಕೆ ಬರ್ತದೆ. ಸಿ ಬಂಟು ಅದಕ್ಕೆ ಆದಿತ್ಯನಾಥ ಅದು ನಮಗೆ ನಾವು ಒಂದು ಕ್ಷೇತ್ರವನ್ನು ನಾವು ಅವಲಂಬಿಸಿದ ಎಲ್ಲ ಒಟ್ಟಾಗಿ ಕೆಲಸ ಮಾಡುವ ಕಾರಣ ದಕ್ಷಿಣ ಉಡುಪಿ ಒಟ್ಟು ಅಲ್ಲಿಯ ಎಮ್ಮೆಲ್ಯೆಯ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿ ಬರ್ತಾ ಇದ್ದಾರೆ. ಮೇಡಮ್, ಏನಂತ ಹೇಳಿದ್ರೆ ಮಹಿಳಾ ಅಭ್ಯರ್ಥಿ ಒಬ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಸೇರಿದಂತೆ ಎಲ್ಲ ಹೆಣ್ಮಕ್ಳಿಗೆ ಒಂದು ನಿರೀಕ್ಷೆ ಇರುತ್ತೆ, ಅವ್ರು ಎಲೆಕ್ಟ್ ಆಗ್ಬಂದ್ರೆ ಚೆನ್ನಾಗಿರುತ್ತೆ. ಸೊ ಅವ್ರು ಎಲೆಕ್ಟ್ ಆದ್ರೆ ನಮ್ಗೆ ಒಂದಷ್ಟು ಲಾಭಗಳಾಗ್ಬೋದು, ನಮ್ಮ ಅಭಿವೃದ್ಧಿಗೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಸೊ ನೀವು ಎಲೆಕ್ಟ್ ಆಗಿ ಬಂದ್ರೆ ಸುಳ್ಯ ತಾಲೂಕಿನ ಹೆಣ್ಮಕ್ಳಿಗೆ ಏನ್ ಮಾಡ್ತೀರಿ, ಏನು ಅವರಿಗೆ ಅನುಕೂಲ ಆಗಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀರಿ, ನೀವು ಒಂದೇನಾದ್ರು ಯೋಚನೆಗಳನ್ನ ಇಟ್ಕೊಂಡಿದ್ದೀರಾ ಅಂತ? ಯೋಚನೆ ಜೊತೆಗೆ ನೀವು ಇಟ್ಕೊಳ್ಳಿಲ್ಲ. ಆದರೆ ಮುಂದೆ ನಮ್ಮ ಪ್ರಧಾನಿಯವರ ಆತ್ಮನಿರ್ಭರ ಭಾರತದ ಬಗ್ಗೆ ಒಂದಷ್ಟು ತರಬೇತಿಗಳು ಈಗಾಗಲೇ ನಾವು ಹೆಣ್ಮಕ್ಕಳಿಗೆ ಕೊಟ್ಟಿದ್ದೆ. ಆ ಆತ್ಮನಿರ್ಭರದಲ್ಲಿ ಅವರು ತರಬೇತಿ ಪಡೆದವರಿಗೆ ಅವರು ಮಾಡುವ ಪ್ರಾಡಕ್ಟ್ಗಳು ಆ ಮುಖಾಂತರ ಸ್ವಉದ್ಯೋಗಕ್ಕೆ ಹೆಚ್ಚಿನ ಒತ್ತು ಕೊಡುವ ರೀತಿಯನ್ನು ಅವರು ಏನಾದರೂ ಒಳ್ಳೆಯ ಸಂಸ್ಥೆಯನ್ನು ಅಥವಾ ಒಂದು ಸಂಸ್ಥೆಯ ಮುಖಾಂತರ ಅವರಿಗೆ ಒಂದಷ್ಟು ಉದ್ಯೋಗವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಸಾಮಾನ್ಯವಾಗಿ ಸುಳ್ಯದಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ, ರಬ್ಬರ್ ಬೆಳೆಗಾರರ ಸಮಸ್ಯೆ ಇದೆ. ಸೊ ಅವರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಭಾಗೀರಥಿ ಅವರು ಆಯ್ಕೆ ಆದ್ರೆ ಸೊ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತಾರಾ ಹೇಗೆ ಅಂತ. ಸೊ ಅದಕ್ಕೆ ನೀವೇನು ಭರವಸೆ ಕೊಡ್ತೀರಿ ಅಂತ? ಜನರ ಸಂಕಷ್ಟಕ್ಕೆ ಈಗಾಗಲೇ ಹಳದಿ ರೋಗ ಬಂದಿದೆ. ಅದಕ್ಕೆ ಎಲ್ಲ ಏನು ಕೃಷಿ ವಿಜ್ಞಾನಿಗಳ ತಂಡ ಬಂದಿದೆ, ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಆ ಸಂಶೋಧನೆಯಲ್ಲಿ ಏನಾಗಿದೆ ಅಂತ ಹೇಳಿ ಅದನ್ನು ಕುಲಂಕುಷವಾಗಿ ತಿಳ್ಕೊಂಡು ಮುಂದೆ ಯಾವ ರೀತಿ ಆ ಅಡಿಕೆ ಬೆಳೆಗಾರರ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಎನ್ನುವ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಆ ರೀತಿಯಲ್ಲಿ ಕೆಲಸವನ್ನು. ಇನ್ನೊಂದು, ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ದಕ್ಷಿಣ ಕನ್ನಡದಲ್ಲಿ ಒಂದು ವಿಶೇಷತೆ ಇದೆ. ಆಶಾ ತಿಮ್ಮಪ್ಪ ಗೌಡ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿದ್ದಂತಹ ಸಂದರ್ಭದಲ್ಲಿ ನೀವು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರಿ, ಹಾಗೆ ಸತೀಶ್ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಒಂದೇ ಅವಧಿಯಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? 3 ಜನ ಕೂಡ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ತುಂಬ ಪುಸ್ತಕ ಇದ್ದು 3 ಕೆಲಸ ಮಾಡಿದ್ರು. ಇನ್ನು ಒಂದೇ ವಿಧಾನಸೌಧದಲ್ಲಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಅದು ಅವಕಾಶ ಸಿಕ್ಕಿದೆ ಅಂತೇಳಿ ಪುಸ್ತಕ. ಓಕೆ, ನಾವು ಕೂಡ ಅದನ್ನು ಹಾರೈಸ್ತೀವಿ, ಆ ದಿನಗಳು ಕೂಡ ಬರ್ಲಿ ಅಂತ. ಸೊ ಸುಳ್ಯದಲ್ಲಿ ಒಂದಷ್ಟು ಅಭಿವೃದ್ಧಿಗಳಾಗಬೇಕು ಅಂತ ಇದೇ ಇದೆ. ಎಷ್ಟೇ ನಾವು ಹೇಳಿದ್ರೆ ಈ ಹಿಂದೆ ಕೂಡ ಶಾಸಕರು ಸಚಿವರು ಆಗಿದ್ದವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಕೂಡ ಕೆಲವೊಂದು ಅವರಿಗೆ ಸಮಯಾವಕಾಶ ಇರ್ಬೋದು ಅಥವಾ ಆ ಸಿಚುವೇಶನ್ಗಳಿಂದಾಗಿ ಕೆಲವೊಂದು ಪೆಂಡಿಂಗ್ ಇದೆ. ಸೊ ಆ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನೀವೇನಾದ್ರೂ ಯೋಚನೆಗಳು, ಏನಾದ್ರೂ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಾ ಅಂತ? ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆಗದಿರುವ ಅಭಿವೃದ್ಧಿಗಳ ಬಗ್ಗೆ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸಮಾಲೋಚನೆ ಮಾಡಿ ಯಾವುದು ಪ್ರಥಮ ಆದ್ಯತೆಯಲ್ಲಿ ಮಾಡಬೇಕಾ ಅದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಆ ಕೆಲಸವನ್ನು ಮಾಡುವ ರೀತಿಯಲ್ಲಿ ಯೋಚನೆ ಮಾಡಿ. ಕಾರ್ಯಕರ್ತರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಅಭ್ಯರ್ಥಿ ಗೆಲ್ಲಿಸೋದಲ್ಲಿ ಮೈನ್ ಫೌಂಡೇಶನ್ ತರ ನಿಲ್ಲೋರು ಕಾರ್ಯಕರ್ತರು. ಸೊ ನಿಮ್ಮ ಕಾರ್ಯಕರ್ತರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಿಮ್ಮ ಗೆಲುವಿಗಾಗಿ ಅವ್ರು ಶ್ರಮಿಸ್ತಾ ಇದ್ದಾರೆ? ಕಾರ್ಯಕರ್ತರು ನಮ್ಮ ಒಂದು ಶಕ್ತಿ. ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು. ಸಂಘ ಪರಿವಾರದಿಂದ ಬೆಳೆದು ಬಂದ ಕಾರ್ಯಕರ್ತರು ಅವರೊಂದು ಚೀಲ ಹಾಕಿ ಬೆಳಿಗ್ಗೆ ಬರ್ತದೆ, ಸಂಜೆ ಏನಾದರೂ ಒಂದು ಮನೆಯಲ್ಲಿ ಕೊಟ್ಟ ಊಟ ಅಥವಾ ನೀರು ಗಂಜಿಯನ್ನು ಕುಡಿದು ಬದುಕಿ ಜೀವನ ಮಾಡಿದರು. ಎಲ್ಲೋ ಒಂದು ಮನೆಯಲ್ಲಿ ಸೂರು ಇದ್ದೆ ಇಲ್ಲ ನಿದ್ದೆ ಮಾಡಿ ಬೆಳಿಗ್ಗೆ ಮತ್ತೊಂದು ಮನೆಗೆ ಹೋಗಿ ಒಂದಷ್ಟು ಜನರನ್ನು ಪರಿವರ್ತನೆ ಮಾಡ್ತಾ ಇದ್ದ ಜನ ನಮ್ಮ ಕಾರ್ಯಕರ್ತರು. ಆಗಿರುವಾಗ ನನ್ನೊಟ್ಟಿಗೆ ಅವರು ಅದೇ ರೀತಿಯ ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಿದ್ದೆ. ಏನಾದರೂ ಒಂದು ಪರಿವರ್ತನೆ ಇವರನ್ನು ಕೂಡ ಮಾಡಬೇಕು ದೃಷ್ಟಿಯಿಂದ ನಮ್ಮ ಒಕ್ಕೂಟ ಅಥವಾ ಒಬ್ಬ ತಂದೆ ದೃಷ್ಟಿಯಿಂದ ಒಂದಷ್ಟು ಕೆಲಸವನ್ನು ಹಿಂದೆ ಮಾಡದ ಹುಮ್ಮಸ್ಸಿಗಿಂತ ಜಾಸ್ತಿ ಹುಮ್ಮಸ್ಸಿನಲ್ಲಿ ಈ ಸಲ ಕೆಲಸ ಮಾಡ್ತಾರೆ. ಇನ್ನು ಸಾಮಾನ್ಯ ನೀವು ಹೇಳಿದ್ರಿ ಆದಿ ದ್ರಾವಿಡ ಸಮುದಾಯದಿಂದ ಸಮಾಜದ ಮುಖ್ಯ ವಾಹನಕ್ಕೆ ತರುವಂಥ ಕೆಲಸಗಳಾಗಬೇಕು ಒತ್ತಿಗೆ ಅಂತ ಒಂದಷ್ಟು ಹಿಂದೆ ಉಳಿದಂತಹ ಜನರನ್ನ. ಸೊ ಈ ನಿಟ್ಟಿನಲ್ಲಿ ಏನು ಪ್ಲಾನ್ಗಳನ್ನ ಮಾಡ್ಕೊಂಡ್ಬರ್ತೀರಿ ಅಂತ? ದ್ರಾವಿಡ ಸಮಾಜದಂತಲ್ಲ, ಒಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಹಿಂದೆ ನಿಂತಿದ್ದಾರೆ. ಅವರ ಅಭಿವೃದ್ಧಿ ದಿಕ್ಕಿಯಲ್ಲಿ ಮುಂದೆ ಏನು ಯೋಚನೆ ಮಾಡಿಕೊಂಡು ಆ ಅಭಿವೃದ್ಧಿಯನ್ನು ಮಾಡಿ
ನೀವು ಪ್ರತಿ ಮಾತಲ್ಲಿ ಹೇಳ್ತೀರಾ ಪಕ್ಷದ ಸೂಚನೆ ಅಂತೆ ಅಥವಾ ನಾಯಕರ ಸೂಚನೆ ಅಂತೆ ಕೆಲಸ ಮಾಡ್ತೀವಿ ಅಂತ. ಹಾಗಾದ್ರೆ ಒಂದು ಪ್ರಶ್ನೆ ಜನರಿಗೆ ಮೂಡೋ ಸಹಜ. ಹಾಗಾದ್ರೆ ಭಾಗೀರಥಿ ಅವರಿಗೆಲ್ಲರೂ ಆ ಸೂಚನೆಗಳ ಪ್ರಕಾರವೇ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರಾ ಅಥವಾ ಅವರ ಆಲೋಚನೆಗಳಿಗೆ ತಕ್ಕಂತೆ ಮಾಡ್ತಾರಾ ಅನ್ನೋದು? ಹಾಗೆ ಅಂತಿದೆ, ಅವ್ರು ನನ್ನನ್ನು ಬೆಳೆಸಿಬಿಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಹಾಗೆಯೂ ಅವರನ್ನು ನಾನು ಅವರ ಆ ಮಾತುಗಳನ್ನು ಕೇಳಿಕೊಂಡು ಹೋಗ್ತೇನೆ ಅಂತ ಹೇಳುವ ರೀತಿಯಲ್ಲಿ ಮಾತನಾಡಿದ್ದೇನೆ. ಅಂದರೆ ಹಿರಿಯರ ಮಾರ್ಗದರ್ಶನ ನಮಗೆ ಯಾವಾಗಲೂ ಮುಖ್ಯ. ಮೇಡಮ್, ಕೊನೆಯದಾಸು ಸುಳ್ಯದ ಮತದಾರರಿಗೆ ನೀವೇನು ಕೇಳ್ಕೊಳ್ತೀರಿ? ಇಲ್ಲದ ಮತದಾರರು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು, ನನ್ನ ಹಿರಿಯರು, ಹಿರಿಯರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಬೇಡಿಕೊಳ್ಳೋದು, ಈ ಸಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ಅವಕಾಶ ಕೊಟ್ಟಿದ್ದಾರೆ, ಈ ಬೇಕಿನ ಆಯುಕ್ತ ತರನೇ ನನ್ನ ಪರವಾಗಿ BJPಯನ್ನು ಗೆಲ್ಲಿಸಿ ಕೊಡಬೇಕು ಅಂತ ನಾನು ಎಲ್ಲರಿಗೆ ಬೇಡಿಕೊಳ್ತೇನೆ. ಅದೇ ನನ್ನ ಗ್ರಾಮದ ಎಲ್ಲ, ನನ್ನ ಊರಿಯ ಗ್ರಾಮದ ಎಲ್ಲ ಜನರಿಗೆ ನನ್ನ ಮೇಲೆ ಪ್ರೀತಿ ಸದಾ ಹೀಗೆ ಇರಲಿ, ಎಲ್ಲರೂ ನನ್ನೊಂದಿಗೆ ಯಾವಾಗ ಸದಾ ನನ್ನ ಮಾರ್ಗದರ್ಶನ ತೆಗೆಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಊರುಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಈ ಬಿಸಿ ಶೆಡ್ಯೂಲ್ ನಮಗೋಸ್ಕರ ಒಂದಷ್ಟು ಹೊತ್ತನ್ನು ಮೀಸಲಿಟ್ಟಿದ್ದೀರಿ. ನಿಮಗೆ ಯಶಸ್ಸು ಸಿಗಲಿ. ನಿಮ್ಮ ಮೂಲಕ ಸುಳ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ, ನೀವು ಗೆದ್ದು ಬರಲಿ ಅಂತ ನಾವು ಕೂಡ ಶುಭ ಹಾರೈಸ್ತೀವಿ. ಸಾಕ್ಷಿ.